ಬಾಯ್ ನ್ಯೂಸ್ಗೆ ಸ್ವಾಗತ. ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಅಂದ್ರೆ ಕುಂದಲಗುರ್ಕಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಬಳಗ ವತಿಯಿಂದ ಇದೇ ತಿಂಗಳು 24ನೇ ತಾರೀಕು ಶುಕ್ರವಾರ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135 ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಜನ ಉಪಸ್ಥಿತಿಯನ್ನು ವಹಿಸಲು ಈ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಬಿ.ಎನ್. ರವಿಕುಮಾರ್ ಅವರು ವಹಿಸಿಕೊಳ್ತಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಮತ್ತೆ ಸಿಇಒ, ಮತ್ತೆ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಮತ್ತೆ ವಿಶೇಷ ಅತಿಥಿಗಳಾಗಿ ಈ ನಮ್ಮ ತಾಲೂಕಿನ ಎಲ್ಲಾ ಪಕ್ಷದ ರಾಜಕೀಯ ಪಕ್ಷದ ಮುಖಂಡರು, ರಾಜೀವ್ ಗೌಡ್ರು ಆಗಿರ್ಬೋದು, ಕೃಷ್ಣಪ್ಪ ಆಗಿರ್ಬೋದು, ರಾಮಚಂದ್ರ ಗೌಡ್ರು ಆಗಿರ್ಬೋದು, ಕೆ. ವೆಂಕಟೇಶ್ವರ ಆಗಿರ್ಬೋದು, ಸಮಾಜ ಸೇವಕರು, ನರಸಿಂಹಮೂರ್ತಿಯವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಈ ತಾಲೂಕಿನ ಎಲ್ಲಾ ಜನತೆ ಈ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ. ಬೆಳಗ್ಗೆ 10:30 ಗೊಲ್ಲಳ್ಳಿ ಗ್ರಾಮದಿಂದ ಕುಂದಲಗುರ್ಕಿಯವರೆಗೂ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಕಲಶ ಹೊತ್ತು ಅನೇಕ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಶ ಹೊತ್ತು ಈ ಕಾರ್ಯಕ್ರಮ ನಿರ್ವಹಿಸುತ್ತಾರೆ. ಅದ್ರ ಜೊತೆಗೆ ಅದೇ ದಿನ ಸಂಜೆ 7 ಗಂಟೆಗೆ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಿಂಧು ಮತ್ತು ಟೀಮು ಈ ಒಂದು ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಆ ದಿನ ಆ ಒಂದು ರಸಮಂಜರಿ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ನ ತನಿಷಾ ಕುಪ್ಪಣ್ಣವರು ಸಹ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಬೆಳಿಗ್ಗೆ 11 ಗಂಟೆಗೆ ಮತ್ತು ಸಂಜೆ 7 ಗಂಟೆಗೆ ಎರಡೂ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ. ಸರ್, ಪ್ರತಿ ವರ್ಷನೂ ಮಾಡಿಸ್ತಾ ಇದ್ದೀರಿ, ಈ ವರ್ಷನೂ ಮಾಡ್ತಾ ಇದ್ದೀರಿ. ಏನು ಇದ್ರ ಉದ್ದೇಶ ಏನು ಸರ್? ಉದ್ದೇಶ ಏನಂದ್ರೆ ನಮ್ಮ ಒಂದು ಅಂಬೇಡ್ಕರ್ ಒಂದು ಯಾವ್ದೊಂದು ಜಾತಿಗೆ ಸೀಮಿತ ಅಲ್ಲ, ಯಾವ್ದೊಂದು ಧರ್ಮಕ್ಕೆ ಸೀಮಿತ ಅಲ್ಲ. ಬರೀ ಅಂಬೇಡ್ಕರ್ ಅಂದ್ರೆ ಒಂದು ಜಗಜೀವನ ಅಂದ್ರೆ ಬರೀ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗಿತ್ತು. ಹಾಗಾಗಿ ಅದನ್ನ ಜನಜಾಗೃತಿ ಮೂಡಿಸಿ ಮತದಾನ ಮಾಡಬೇಕು. ಇದು ಅಂಬೇಡ್ಕರ್ ಯಾರ ಆಸ್ತಿನೂ ಅಲ್ಲ, ಜಗಜೀವನ್ ಯಾರ ಆಸ್ತಿನೂ ಅಲ್ಲ, ಯಾವ ಧರ್ಮಕ್ಕೆ ಸೇರಿದವರಲ್ಲ, ಯಾವ ಜಾತಿಗೆ ಸೇರಿದವರಲ್ಲ, ಎಲ್ಲಾ ಜಾತಿ ಜನಾಂಗಗಳು ಎಲ್ಲಾ ಧರ್ಮಕ್ಕೂ ಸಂಬಂಧಪಟ್ಟಂತ ಮಹಾನ್ ವ್ಯಕ್ತಿಗಳು ಇಬ್ರು ಅನ್ನೋ ಒಂದು ವಿಷಯವನ್ನ ಜನರ ಮುಂದೆ ಸಾರಬೇಕು, ಜನರಿಗೆ ಮನವರಿಕೆ ಮಾಡಬೇಕು. ಎಲ್ಲ ಜನಸಾಮಾನ್ಯರಿಗೆ ಎಲ್ಲ ಗೊತ್ತಾಗಿ ಇಷ್ಟು ಮುಂದಿನ ಪೀಳಿಗೆಗೆ ಒಂದು ಜಾತಿ ಪದ್ಧತಿಯನ್ನ ಜಾತಿ ನಿರ್ಮೂಲನೆ ಮಾಡಬೇಕೆಂದು ನಮ್ಮ ಉದ್ದೇಶ. ಸರ್, ಈಗ ಮಹಿಳಾ ಏನು ರಾಜ್ಯಾಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಬರ್ತಾ ಇರೋ ಕಾರ್ಯಕ್ರಮಕ್ಕೆ ಯಾವುದೋ ಒಂದು ಕುಗ್ರಾಮದಲ್ಲಿ ಮಾಡೋದಕ್ಕಿಂತ ತಾಲೂಕು ಬಾಡಿ ಮಟ್ಟದಲ್ಲಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ತಾಲೂಕು ಮಟ್ಟದ ಕಾರ್ಯಕ್ರಮ ಈಗಾಗಲೇ ಆಗಿದೆ. ಮತ್ತೆ ನಮ್ಮ ದಲಿತ ಪಕ್ಷ ಮುಂದಿನ ದಿನಗಳಲ್ಲಿ ಭೀಮೋತ್ಸವ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಆಲೋಚನೆ ಸುಮಾರು ದಿನ ಅಂದ್ಕೊಂಡು ಬಂದಿದೆ. ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಇಡೀ ಒಂದು ರಾಜ್ಯದಲ್ಲಿ ಬೇರೆ ಬೇರೆ ಸಚಿವರು ನೋಡುವಂತೆ ನಮ್ಮ ಸಾಮಾಜಿಕವಾಗಿ ಮತ್ತು ಅಂಬೇಡ್ಕರ್ ಚಿಂತನೆ ಇರುವಂತಹ ಸಚಿವರು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಒಂದು ಆಲೋಚನೆ ಇದೆ. ನಿಮ್ಮೂರಿನಲ್ಲೇ ಯಾಕೆ ಅವ್ರನ್ನ ಎರಡು ಬಾರಿ ಕಳಿಸ್ತಾ ಇದ್ದಾರೆ? ಬೇರೆ ಇನ್ನೂ ಇದಾವಲ್ಲ ಅಲ್ಲಿ ಮಾಡ್ಬೋದಾಗಿತ್ತಲ್ಲ. ಹೋಗಿ ನಾವು ಅಪ್ರೋಚ್ ಮಾಡಿದ್ರೆ ಮೇಡಮ್ ಅವರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಫಸ್ಟ್ ಕೇಳಿದಾಗ ಅವ್ರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಆ ವಿಷಯ ಯಶಸ್ವಿಗೊಳಿಸೋದಕ್ಕೆ ಅನೇಕ ಮಹಿಳೆಯರು ಇನ್ಸ್ಪೈರ್ ಆಗಿದ್ದಾರೆ ನಮ್ಮೂರಿನಲ್ಲಿ. ಸೊ ಹಾಗಾಗಿ ಅವರೆಲ್ಲ ಮಹಿಳೆಯರ ಒತ್ತಡ ತಂದು ಈ ಸಲ ನಾವು ಮೇಡಮ್ ಬರಲೇಬೇಕಂತ ಒತ್ತಡ ತಂದಿಗೆ ಅವ್ರಿಗೆ ಹಲವಾರು ಕಾರ್ಯಕ್ರಮದಲ್ಲಿ ತುಂಬಾ ಬಿಸಿ ಮೇಡಮ್ ಆಕ್ಚುಲಿ. ಅದು ಆ ಬಿಸಿಯಲ್ಲಿ ನಮ್ಗೆಲ್ಲ ಒಂದು ಅವಕಾಶ ಕೊಟ್ಟು ಒಂದು ಟೈಮ್ ಕೊಟ್ಟರೆ ಅವ್ರಿಗೆ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅವ್ರು ನಮ್ಮ ತಾಲೂಕು ಬರ್ತಾ ಇದ್ರು, ತುಂಬಾ ಖುಷಿ ಪಡ್ತಾರೆ. ಸರ್, ಈಗ ಬಿ.ಆರ್. ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಬಳಗ ಅಂತ ಹೇಳ್ತಾ ಇದ್ದೀರಿ. ಇದರಲ್ಲಿ ಬೇರೆ ದಲಿತರಿಗೆ ಮಾತ್ರ ಇರ್ತಾರ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಸೇರಿ ಮಾಡ್ತಾರ ಸರ್? ಇದು ಇಲ್ಲ, ಅಂಬೇಡ್ಕರ್ಗೂ ಮತ್ತು ಜಗಜೀವನ್ ರಾಮ್ ಬಳಗ ಅಂದ್ಬಿಟ್ಟು ಬರೀ ಎಲ್ಲರೂ ಸೇರಿ ಒಗ್ಗಟ್ಟು ಸೇರಿ ಮಾಡ್ತಾ ಇರ್ತಾರೆ. ಈಗ ಕಾಂಗ್ರೆಸ್ನಲ್ಲಿ ಇದೇ ಒಂದು ಕೆಪಿಸಿಸಿ ಮಟ್ಟದಲ್ಲಿ ನೀವು ಒಂದು ಸ್ಥಾನಮಾನದಲ್ಲಿ ಇದ್ದೀರಿ, INTUC ರಾಜ್ಯ ಸಂಚಾಲಕರು ಅಂತೇಳಿ. ಇದು ಒಂದು ಕಾಂಗ್ರೆಸ್ನ ಇದ್ ಮಾಡ್ಕೊಂಡಿರ್ತೀರಿ. ರಾಜಕೀಯ ಇಲ್ಲ ಅಂಬೇಡ್ಕರ್ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಮಾಡ್ತಾ ಇರೋದು. ಯಾವುದೇ ರಾಜಕೀಯ ಬಣ್ಣವನ್ನ ಮಾಡ್ತಾ ಇಲ್ಲ. ಎಲ್ಲಾ ಪಕ್ಷದವರು ಕರೆದಿದೆ, ಎಲ್ಲಾ ಪಕ್ಷದವರು ಬರ್ತೀನಿ ಬಿಟ್ಟು ಎಲ್ಲರೂ ಅವರು ಹೇಳಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ
ಸರ್, ಈಗ ಕುಂದಲಗುರ್ಕಿಗೆ ಬರ್ಬೇಕಂತ ಹೇಳಿದ್ರೆ ಎಲ್ಲಿ ಲೊಕೇಟ್ ಆಗಿದೆ ಆ ಸ್ಥಳ? ಈಗ ಎಕ್ಸಾಂಪಲ್ ಜಂಗಮಕೋಟೆಯಿಂದ ಬರುವಂತವ್ರು ಚಿಂತಾಮಣಿ ಶಿಡ್ಲಘಟ್ಟದಿಂದ ಅಲ್ಲಿಗೆ ಎಕ್ಸಾಕ್ಟ್ ಆಗಿ ಬರ್ಬೇಕಂದ್ರೆ ಯಾವ ರೀತಿ ದಾರಿಗಳು ಇರುತ್ತೆ ಸರ್? ಈ ಕಡೆಯಿಂದ ಬರ್ಬೇಕಂದ್ರೆ ಸರ್? ಚೊಕ್ನಳ್ಳಿ ಬರ್ತಾರೆ. ಮತ್ತೆ ನಮ್ಮ ಶಿವಳ್ಳಿ ಸ್ಟೇಷನ್ ಸರ್, ಈಗ ನಿಮ್ಮನ್ನ ಈಗ ಅಂಬೇಡ್ಕರ್ ಅಭಿಮಾನಿಗಳು, ಜಗಜೀವನ್ ರಾಮ್ ಅಭಿಮಾನಿಗಳು ಅಲ್ಲಿಗೆ ಲೊಕೇಟ್ ಆಗ್ಬೇಕು, ಸಂಪರ್ಕಿಸ್ಬೇಕಂತ ಹೇಳಿದ್ರೆ ಹೆಲ್ಪ್ ಲೈನ್ ನಂಬರ್ ಏನಾದ್ರು ಇದೆಯಾ? ಅವ್ರಿಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಹೇಳೋದಕ್ಕೆ? ಸರ್, ಈಗ ಬಹಳ ಬಿಸಿ ಬೇಸಿಗೆ ಇರೋದ್ರಿಂದ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಯಾವ ತರ ಅರೇಂಜ್ ಮಾಡ್ಕೊಂಡಿದ್ರೆ ಎಲ್ಲ ಇರುತ್ತೆ ಸರ್? ಅದಕ್ಕಿಂತ ಮೊದಲು ಬರುವಂತ ಜನರಿಗೆ ತಂಪಾದ ಪಾನೀಯ ನೀರು ಅದೇನಾದ್ರು ಅದು ಮುಖ್ಯವಾಗಿ ಮತ್ತೆ ಬಂದು ಅವ್ರಿಗೆ ಆಯ್ಸಾಗುತ್ತೆ ಅಂತ ಸಂದರ್ಭದಲ್ಲಿ ಅವರು ಅಲ್ಲಿ ಕುತ್ಕೊಂಡು ನೀರು ಇದು ಒಂದು ಪ್ರೋಟೋಕಾಲ್ ಕಾರ್ಯಕ್ರಮ ಆಗಿರೋದ್ರಿಂದ ಈಗ ಮಹಿಳಾ ಆಯೋಗ ಅಧ್ಯಕ್ಷರು ಮತ್ತೆ ತಹಶೀಲ್ದಾರ್ ಮತ್ತೆ ಜಿಲ್ಲಾಧಿಕಾರಿಗಳು ಬರ್ತಾ ಇರೋದ್ರಿಂದ ಸಾರ್ವಜನಿಕರು ಅಲ್ಲಿ ಕುಂದುಕೊರತೆಗಳ ಸಭೆ ಏನಾದ್ರು ಇರುತ್ತಾ? ಅದೇ ಉದ್ದೇಶಗಳು ಮೇಡಮ್ ಅವರು ಹೇಳಿದ್ದಾರೆ. ಅಲ್ಲಿಗೆಲ್ಲ ಸಮಸ್ಯೆ ಇದೆ, ಆ ಸಮಸ್ಯೆ ಅಲ್ಲೇ ಮಾಡಿ ಎಲ್ಲ ಅಧಿಕಾರಿಗಳು ಇರ್ತಾರೆ, ಸಾಧ್ಯವಾದಷ್ಟು ಅಲ್ಲೇ ಕ್ಲಿಯರ್ ಮಾಡೋಕೆ ಮೇಡಮ್ ಅವರು ಪ್ರಯತ್ನ ಮಾಡ್ತಾರೆ. ಸರ್, ಈಗ ನೀವು ಕುಂದಲಗುರ್ಕಿನ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇರ್ತೀರಿ, ಬಹಳ ಸಂತೋಷ. ಆದ್ರೆ ತಮ್ಮೂರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಬಹಳ ಅಧ್ವಾನದ ಗತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. 2 ಸತಿ ನಾಗಲಕ್ಷ್ಮಿ ಮೇಡಮ್ ಅವ್ರು ಬಂದ್ರು ಈಗಲೂ ದುಸ್ಥಿತಿ ಹಂಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಏನಾದ್ರು ಅದಕ್ಕೇನಾದ್ರು ಮುಕ್ತಿ ಸಿಗ್ಬೋದಾ? ಸರ್ಕಾರಿ ಶಾಲೆಯ ಎಸ್ಟಿಎಂ ಅಧ್ಯಕ್ಷರೇ ಇದ್ದಾರೆ, ಇವರೇ ಎಸ್ಟಿಎಂ ಅಧ್ಯಕ್ಷರು. ಅಂತ ದುಸ್ಥಿತಿ ಏನು ಇಲ್ಲ ಆಕ್ಚುಲಿ. ಸೊ ಅಲ್ಲಿ ಕೆಲಸ ನಡೀತಾ ಇತ್ತು, ಶಾಲೆ ಕೆಲಸ ನಡೀತಿತ್ತು. ಕೆಲಸ ನಡೆಯೋ ಸಂದರ್ಭದಲ್ಲಿ ಇನ್ನು ಕಲ್ಲು ಮಣ್ಣು ಎಲ್ಲ ಹಾಕಿರ್ತಾರೆ, ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಒಳ್ಳೆ ಎಜುಕೇಶನ್ ಕೊಡ್ತಾರೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಮೂಲಕ ಸೌಲಭ್ಯ ಇದೆ. ಅಲ್ಲಿರುವಂತ ಒಂದು ಆಟದ ಮೈದಾನ ಆಗಿರ್ಬೋದು, ಮತ್ತೆ ಅಲ್ಲಿರುವಂತ ನೇಚರು ಈ ತಾಲೂಕಿನ ಎಲ್ಲೂ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಷ್ಟೊಂದು ದೊಡ್ಡದಾಗಿ ಜಾಗ ಇದೆ, ಅಷ್ಟೊಂದು ವಿಶಾಲವಾಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಆ ಶಾಲೆಯನ್ನು ಇನ್ನೂ ಉನ್ನತ ದರ್ಜೆಗೇರಿಸಬೇಕು ಅಂದ್ಬಿಟ್ಟು ಮುಂದಿನ ದಿನದಲ್ಲಿ ಅಲ್ಲಿ ಕಾಲೇಜ್ ಮಾಡ್ಬೇಕಂತ ನಾವು ಓಡಾಡ್ತಾ ಇದ್ದೀವಿ. 2 ವರ್ಷದಿಂದ ಅದೇ ಒಂದು ಕೆಲಸದಲ್ಲಿ ಇದ್ದೀರಿ. ಮುಂದಿನ ದಿನದಲ್ಲಿ ಕಾಲೇಜ್ ಸಹ ಆಗುತ್ತೆ ನಮ್ಮ ಕುಂದಲಗುರ್ಕಿಯಲ್ಲಿ.